ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಆದೇಶಗಳಿಗೆ ಅದನ್ನು ಮೆನ್ಷನ್ ಮಾಡ್ತಾರೆ. ಮತ್ತೆ ಮೊನ್ನೆ 24ರಲ್ಲಿ ಅದನ್ನು ಬಿಟ್ಟು ಅದರ ಬದಲು ಇದು ಯಾಕೆ ಬಿಟ್ಟಿದ್ದೀವಿ ಅಂತ ಕಾರಣ ತೋರಿಸಿಲ್ಲ. ಯಾಕೆ ಬಿಟ್ಟಿದ್ದೀವಿ ಅಲ್ಲ, ಅದೇ ತೋರಿಸದೆ ಕುಲಗಲ್ ಕ್ರಾಸಲ್ಲಿ ಇರ್ತಕ್ಕಂಥದ್ದು ಯಂಕಾಪುರ ಗ್ರಾಮ ಪಂಚಾಯತ್ಗೆ ಸೇರ್ತದೆ, ಅದು ವಿಪಿಗೆ ಸೇರಿದೆ, ವಿಪಿ ಪಂಚಾಯತ್ಗೆ ಸೇರಿದೆ, ಅದನ್ನು ಬಿಟ್ಟಿದ್ದೀವಿ ಅಂತಾರೆ. ಬಟ್ ಇದನ್ನು 9 ಎಕರೆಯನ್ನು ಆಲ್ರೆಡಿ ಮೆನ್ಷನ್ ಆಗಿರೋದನ್ನು ಯಾಕೆ ಬಿಟ್ಟಿದ್ದೀವಿ ಅಂತ ಹೇಳೋದು. ಅದೊಂದು 49 ಸರ್ವೆ ನಂಬರ್ ಅಲ್ಲೇ ಜಾಗ ಇದೆಣ್ಣ. 6 ಎಕರೆ ಖರಾಬ್, ಸರ್ಕಾರಿ ಖರಾಬ್, ಜನರಿಗೆ ಅನುಕೂಲ. ಮತ್ತು ಗೆರಗಿರೆಡ್ಡಿ ಪಾಳ್ಯ ಪಕ್ಕದಲ್ಲೇ 50 ಎಕರೆ ಚಿಲ್ಲರೆ ಇದೆ ಗೌರ್ಮೆಂಟ್. 50 ಎಕರೆ ಏನು ಇದರಲ್ಲಿ ಏನು ಉದ್ದೇಶ ಇಲ್ಲ. ದಯವಿಟ್ಟು ನಾವು ಚೇಳೂರಲ್ಲಿ ಮಾಡಿ ಅಂತ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ನಮ್ಮಲ್ಲಿ ಬೇಡ್ಕೊಂಡು ಸರ್ವೆ ತೊಂದರೆ ಆಗ್ತದೆ ನಮ್ಮ ಚೇಳೂರಿಗೆ ಅನಾನುಕೂಲಿಸಿ ಏನಿದೆ ನೋಡಿ ಅಂದ್ರೆ ಸ್ಕೆಚ್ ನೋಡಿ ಸರ್ಕಾರಿ ಜಾಗ ಇದೆ. ಇದು APMC ಮಾರ್ಕೆಟ್ ಇದೆ. ಇಲ್ಲಿ ಒಂದು ಯಾಕಂದ್ರೆ ಅವರು ಬೈರೇಗೌಡ ಏನಂತಾರೆ, ಲೇಟ್ ಆಗಿ ಜಾಗ ಕೊಟ್ಟು ಬೇರೆ ಕೊಡ್ತೀವಿ. 15 ಡೇಸ್ ಒಳಗಡೆ ನಾವು ಜಾಗ ಅವೈಲಬಿಲಿಟಿ ಬಗ್ಗೆ ಚೆಕ್ ಮಾಡಿ KEB ಜಾಗ ಇದೆ, ಜಿಲ್ಲಾಧಿಕಾರಿ ಪರಿಶೀಲನೆ ಮಾಡಿ ಚೆನ್ನಾಗಿ ಇಲ್ಲೇ ಮಾಡಬೇಕು ಅಂತ ವಿಭಾಗಾಧಿಕಾರಿಗಳು ಡಿಕ್ಲೇರ್ ಮಾಡಿ ಸಾಹೇಬರು ಇತ್ತು. ಅಲ್ಲಿ ಮುಂದೆ ಒಂದು ಆಫೀಸ್ ಇದೆ KEB, ಅದನ್ನು ಅಲ್ಲಿ ಪವರ್ ಸ್ಟೇಷನ್ ಆಗಿದೆ. ಪವರ್ ಸ್ಟೇಷನ್ ಕುಲಗಲ್ ಕ್ರಾಸ್ ಅಲ್ಲಿ ಜಮೀನು ನಾನೇ ಕೊಟ್ಟಿದ್ದೆ. ಸ್ವಲ್ಪ ಅಲ್ಲಿ ಮಾಡಿದರೆ ಮಾಡಬೇಕು. APMC ಇಲ್ಲಿ ಮಾಡಿ. ನಿಜ ಹೇಳ್ತೀನಿ, ಯಾಕಂದ್ರೆ MLA ಅಲ್ಲಿ ಮಾಡೋದು ಬೇಡ. ಒಂದು ನಾವು ಯಾವತ್ತೂ MLA ಮಾಡ್ತಾ ಇದ್ದಾರೆ ಅಂತ ನಿಮ್ಮ ಅಲಿಗೇಷನ್, ನಿಮ್ಮ ಹೆಸರು ಚಿರಾಯವಾಗಿರ್ತದೆ. ಚೇಳೂರು ಕೇಂದ್ರದಲ್ಲಿ, ಕೇಂದ್ರ ಸ್ಥಾನದಲ್ಲಿ ಮಾಡಿ ಅಂತ ನಮ್ಮ ಮನವಿ ಅಷ್ಟೇ. ಮನವಿ ಅಲ್ಲ, ತಾಲೂಕು ಕೇಂದ್ರ ಚೇಳೂರಾಗಿ ಹೋಗಿ ಎಲ್ಲಿ ಸರ್ ಬಾರ್ಡರ್ ಸರ್, ಆಂಧ್ರ ಬಾರ್ಡರ್ ಸರ್. ಆಂಧ್ರ ಬಾರ್ಡರ್ ಅಲ್ಲ, ನಾರ್ತ್ಗೆ ಈಸ್ಟ್ ಆಂಧ್ರ ಬಾರ್ಡರ್ ಚೇಳೂರು ಇಲ್ಲಿ ಜಾಗನ ಉಳಿಸಿ ಒಂದು ತೀರ್ಮಾನ ಮಾಡಿ ದಯವಿಟ್ಟು ನಮ್ಮಲ್ಲಿ ಬೇಡ್ಕೊಡ್ತೀವಿ, ಮನವಿ ಮಾಡಿಕೊಡ್ತೀವಿ. ನಾನು ಪ್ರಜೆಯಾಗಿ ತಾಲೂಕಿನ ನಮ್ಮ ಶಾಸಕರು ನೀವು ದಯವಿಟ್ಟು ಮನಸ್ಸು ಮಾಡಿ ಚೇಳೂರಲ್ಲಿ ಮಾಡಿ ಅಂತ ನಮ್ಮ ನೂತನ ಚೇಳೂರು ತಾಲೂಕಿನಲ್ಲಿ ನಮ್ಮವರು DC ಅವರು, CE ಅವರು, ADC ಅವರು, AC ಅವರು ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಜನಸ್ಪಂದನ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿದೆ. ಈ ದಿನ ನಮಗೆ ರೆವೆನ್ಯೂಗೆ ಸಂಬಂಧಪಟ್ಟಕ್ಕೆ 80 ಅರ್ಜಿ ಬಂದಿದೆ. KSRTಗೆ ಸಂಬಂಧಪಟ್ಟಕ್ಕೆ 8 ಅರ್ಜಿ ಬಂದಿದೆ. ನಮ್ಮ RDPR ಸಂಬಂಧಪಟ್ಟಂಗೆ 15 ಅರ್ಜಿ ಬಂದಿದೆ. ಪೊಲೀಸ್ ಸಂಬಂಧಪಟ್ಟಂಗೆ 3 ಅರ್ಜಿ ಬಂದಿದೆ. CDPOಗೆ 2 ಅರ್ಜಿ ಬಂದಿದೆ. ವೆಟರ್ನರಿ 1, ಫಾರೆಸ್ಟ್ ಒಂದು 10-15 ಬಂದಿದೆ. ಬೆಸ್ಕಾಮು ಒಂದು 3-4 ಬೆಸ್ಕಾಮ್ ಬಂದಿದೆ. ಸ್ಪೋರ್ಟ್ಸ್ ಕ್ರೀಡಾಂಗಣ ಬೇಕು ಅಂತ 1 ಬಂದಿದೆ. ಬ್ಯಾಂಕ್ ಬೇಕು ಅಂತ ಸೋಮನಾಥ್ ಪುಟ್ಟವ್ರು ಬಂದಿದ್ದರು. ಈ ಡಿಸೇಬಲ್ ಅಂಗವಿಕಲರು ಪಾಪ ಹೆಚ್ಚು ಕಮ್ಮಿ ಒಂದು 5-6 ಜನ ಬಂದಿದ್ದರು. ಅದಕ್ಕೆ ಅವೈಲಬಿಲಿಟಿ ಇರೋದು ಒಂದು 2 ಇದೆ, ಅದನ್ನು ಮಾಡ್ಕೋಬೋದು. PCM ಇಲಾಖೆ ಬಂದಿತ್ತು, ಸಮಾಜ ಕಲ್ಯಾಣ ಇಲಾಖೆ ಒಂದು ಬಂದಿತ್ತು. ಹೀಗೆ ಹೆಚ್ಚು ಕಮ್ಮಿ 130ಕ್ಕಿಂತ ಹೆಚ್ಚು ಅರ್ಜಿ ಬಂದಿದೆ. ಮ್ಯಾಕ್ಸಿಮಮ್ ನಾವು ನೋಡಿದಾಗ ನಾವು ಅಧಿಕಾರಿಗಳು ಅದೆಲ್ಲ ಮಾಡುವಂಥದ್ದಾಗಿದೆ. ಕಾನೂನು ಪ್ರಕಾರ ಖಂಡಿತವಾಗಿ ನಿಯಮಗಳ ಪ್ರಕಾರ ಯಾವ್ದು ಇರುತ್ತೋ ಅದು ಇಮ್ಮಿಡಿಯೇಟಾಗಿ ಮಾಡ್ತೀವಿ. ಅದರ ಬಗ್ಗೆ DC ಅವರು ಒಂದು ಮಾತು ಹೇಳ್ತಾರೆ. ಮ್ಯಾಕ್ಸಿಮಮ್ ಇವತ್ತು ಏನು ನಾವು ಜನಸ್ಪಂದನಾ ಕಾರ್ಯಕ್ರಮ ಚೇಳೂರಲ್ಲಿ ಮಾಡಿದ್ದೀವಿ, ಇದು ಪಾಪ ಸಾರ್ವಜನಿಕರಿಗೆ
ಅನುಕೂಲ ಆಯಿತು ಅಂತ ನನ್ನ ಭಾವನೆ. ಇನ್ನು ಎಲ್ಲ ನಮ್ಮ ಇನ್ನು ಉಳಿದ 2 ತಾಲೂಕು ಅತಿ ಬೇಗ ನಮ್ಮ ಜಿಲ್ಲಾಧಿಕಾರಿ ಸಿ ಎಲ್ಲರಿಗೂ ಮಾತನಾಡಿ ಬೇಗ ಮಾಡಿ ಇನ್ನಷ್ಟು ಸಾರ್ವಜನಿಕ ಅನುಕೂಲವಾಗೋ ನಿಟ್ಟಿನಲ್ಲಿ ಮಾಡ್ತೀವಿ ಅಂತ ತಮ್ಮ ಮಾಧ್ಯಮಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ 2024-25ನೇ ಸಾಲಿನ ಶಾಸಕರ ಕ್ಷೇತ್ರ ಅಭಿವೃದ್ಧಿ ಅನುದಾನದಲ್ಲಿ ಸುಮಾರು 24 ಜನಕ್ಕೆ ಇವತ್ತು ವಿಶೇಷ ಚೈತನ್ಯರಿಗೆ ದ್ವಿಚಕ್ರ ವಾಹನ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಭಾಗದಲ್ಲಿ ಏನು ಈ ಒಂದು ಯೋಜನೆಯನ್ನು ಪಡ್ತಕ್ಕಂಥ ನಿಜವಾದ ಫಲಾನುಭವಿಗಳನ್ನ ಆಯ್ಕೆ ಮಾಡಿ ಇವತ್ತು ನಮ್ಮ ಮುಖಂಡರು ಮತ್ತು ಆ ಇಲಾಖೆ ಅಧಿಕಾರಿಗಳು ಸೇರಿ ಇವತ್ತು ಎಲ್ರಿಗೂ ದ್ವಿಚಕ್ರ ವಾಹನ ಇವತ್ತು ಕೊಡ್ತಕ್ಕಂಥ ಕೆಲಸ ಮುಗಿಸಿದ್ದೀರಿ. ಒಟ್ಟಾರೆ ಏನಿವತ್ತು ನಮ್ಮ ಕ್ಷೇತ್ರದಲ್ಲಿ ಇವತ್ತು ಅಭಿವೃದ್ಧಿ ಬಗ್ಗೆ ಆಗ್ಬೋದು, ಪ್ರತಿಯೊಂದು ಇವತ್ತು ಕ್ಷೇತ್ರದ ಮತದಾರರು ನಮಗೆ ಆಶೀರ್ವಾದ ಮಾಡಿದ್ದಾರೆ. ಸರ್ಕಾರದಿಂದ ಬರ್ತಕ್ಕಂಥ ಅನುದಾನಗಳು ಯಾವುದೇ ಇಲಾಖೆ ಆಗ್ಬೋದು ಪ್ರಾಮಾಣಿಕತೆಯಿಂದ ಸದುಪಯೋಗಪಡಿಸ್ತಕ್ಕಂಥ ಕೆಲಸ ಇವತ್ತು ನಮ್ಮ ಜವಾಬ್ದಾರಿ ಇದೆ. ಅದರ ಒಂದು ಮುಂದುವರೆದ ಭಾಗ ಇವತ್ತು ಕ್ಷೇತ್ರದ ಉದ್ದಗಲಿಗೂ ಇವತ್ತು ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲೂ ಶಿಡ್ಲಘಟ್ಟ ನಗರಸಭೆ ವ್ಯಾಪ್ತಿಯಲ್ಲೂ ಅಭಿವೃದ್ಧಿ ಕೆಲಸಗಳು ನಾವು ಮಾಡ್ತಾ ಇದ್ದೀವಿ. ಸರ್, ಅನುದಾನ ಬರ್ತಾ ಇದೆ ಸರ್ಕಾರದಿಂದ ಸರ್. ಇವತ್ತು ಮೊನ್ನೆ ನಡೆದಂಥ ಸದನದಲ್ಲಿ ಮಾತಾಡಿದ್ದೀವಿ. ಇವತ್ತೇನಾಗಿದೆ, ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಬಂದು ಸುಮಾರು 27 ತಿಂಗಳು ಮುಗಿದಿದೆ. ಇವತ್ತು ಸರ್ಕಾರದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಮಾತಾಡ್ತಾರೆ ಕೆಲವು ವೇದಿಕೆಗಳ ಮೇಲೆ, ಸಂವಿಧಾನ, ಸಮಾನತೆ, ಡಾಕ್ಟರ್ ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾರೆ. ಆದರೆ ಇವರು ಅಧಿಕಾರಕ್ಕೆ ಬಂದ ಮೇಲೆ ಇವತ್ತು ಎಲ್ಲ ಇಲಾಖೆಗಳಲ್ಲೂ ಇವತ್ತು ಸರ್ಕಾರದ ವಿರುದ್ಧವಾಗಿರ್ತಕ್ಕಂಥ ಶಾಸಕರಿಗೆ, ಇವತ್ತು ಕಾಂಗ್ರೆಸ್ ಶಾಸಕರಿಗೆ 25 ಕೋಟಿ ಕೊಟ್ಟರೆ JDS ಶಾಸಕರು ಮತ್ತು BJP ಶಾಸಕರಿಗೆ ಅದರಲ್ಲಿ ಅರ್ಧ 10 ಕೋಟಿ 12 ಕೋಟಿ ಕೊಡ್ತಾಯಿದ್ರು. ಇದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ಗಮನ ತಂದಿದ್ರು. ನೀವು ನಮ್ಮ ಕ್ಷೇತ್ರಕ್ಕೂ ಬೇರೆ ಕ್ಷೇತ್ರಗಳಿಗೆ ಕೊಟ್ಟಂಗೆ ನಮ್ಮ ಕ್ಷೇತ್ರಗಳಿಗೂ ಅನುದಾನ ಕೊಡಬೇಕು. ಈ ಜನಸಾಮಾನ್ಯರು ಮುಂದೆ ನಾವು ಓಡಾಡೋಕ್ಕಾಗ್ತಾಯಿಲ್ಲ. ಗ್ರಾಮೀಣ ಭಾಗದಲ್ಲಿ ರಸ್ತೆಗಳಿರ್ಬೋದು, ಹಲವಾರು ಇವತ್ತು ಅಭಿವೃದ್ಧಿ ಕೆಲಸಗಳಾಗ್ತಕ್ಕಂಥದ್ದನ್ನ ಸರ್ಕಾರ ಗಮನ ತಂದಿದೆ. ಮುಂದೆ ಕೊಡ್ತೀನಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಮುಂದೆ ಕಾದು ನೋಡೋಣ. ಸರ್, ಈಗ ಕುಮಾರಸ್ವಾಮಿ ಅವರ ಆರೋಗ್ಯ ಪರಿಸ್ಥಿತಿ ಇವತ್ತು ಕುಮಾರಣ್ಣವರು ಕೇಂದ್ರ ಸಚಿವರಾದ ಮೇಲೆ ಕೆಲವು ಸಂದರ್ಭದಲ್ಲಿ ನಾವು ಗಮನಿಸಿದಾಗ ಸ್ವಲ್ಪ ಅವರ ಆರೋಗ್ಯದಲ್ಲಿ ಏರುಪೇರಾಗಿತ್ತು. ಮತ್ತು ಅದರ ಸಂಬಂಧಪಟ್ಟಂಗೆ ಈಗ ನಮ್ಮ ಚೆನ್ನೈನಲ್ಲಿ ಅಪೋಲೋ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಆಗುತ್ತೆ. ಇವತ್ತು ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡಿದೆ, ಯಾವುದೇ ಅನುಮಾನ ಇಲ್ಲ. ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಕುಮಾರಣ್ಣವರ ಆರೋಗ್ಯದ ಬಗ್ಗೆನೇ ಹೆಚ್ಚಿನ ಗಮನ ಅವರಿಗೆ. ಕುಮಾರಣ್ಣವರೇ ಇವತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ವಿರುದ್ಧವಾಗಿ ರಾಜಕಾರಣ ಮಾಡ್ತಕ್ಕಂಥವ್ರು, ಅವರ ಒಂದು ವೈಫಲ್ಯಗಳನ್ನ ಎತ್ತಿಡಿತಕ್ಕಂಥದ್ದು ಕುಮಾರಣ್ಣ. ಆದರೆ ಜನಗಳು ಇವತ್ತು ಸ್ವಲ್ಪ ಗೊಂದಲದಲ್ಲಿ ಕುಮಾರಣ್ಣವರು ಆರೋಗ್ಯದಲ್ಲಿ 100% ಯಾವುದೇ ಸಮಸ್ಯೆ ಇಲ್ಲ. ಇನ್ನೊಂದು 5 ವಾರಗಳಲ್ಲಿ ಸಂಪೂರ್ಣವಾಗಿ ಅವರು ಗುಣಮುಖರಾಗ್ತಾರೆ. ಮತ್ತು ಈ ರಾಜ್ಯಕ್ಕೆ ಸಕ್ರಿಯವಾಗಿ ರಾಜಕಾರಣ ಮಾಡೋಕ್ಕೆ ಬರ್ತಾರೆ. ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಇವತ್ತು ಒಬ್ಬ ದೇಶದ ಮಾಜಿ ಪ್ರಧಾನಮಂತ್ರಿ ಮೊಮ್ಮಗ ಆದಂಥ ನಮ್ಮ ನಿಖಿಲ್ ಅಣ್ಣವರು ಕರ್ನಾಟಕ ರಾಜ್ಯದ ಯುವ ಘಟಕದ ಅಧ್ಯಕ್ಷರಾಗಿ ಇವತ್ತು ಜನರೊಂದಿಗೆ ಜನತಾದಳ ಅನ್ನೋ ಕಾರ್ಯಕ್ರಮವನ್ನು ಇಡೀ ರಾಜ್ಯದ ಉದ್ದಗಳಿಗೂ ಇವತ್ತು ಅವರು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ. ಎಲ್ಲ ಕ್ಷೇತ್ರಗಳಲ್ಲಿ ಇವತ್ತು ಕಾರ್ಯಕ್ರಮ ಯಶಸ್ವಿ ಆಗ್ತಾಯಿದೆ. ಏನು ಈ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಉದ್ದೇಶ, ನಾಳೆ ಜನವರಿಯಲ್ಲಿ ಬರ್ತಕ್ಕಂಥ ಗ್ರಾಮ ಪಂಚಾಯತಿ ಚುನಾವಣೆಗಳು, ಮುಂದಿನ ವರ್ಷ ಬರ್ತಕ್ಕಂಥ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಚುನಾವಣೆಗಳು ಮತ್ತು ಸ್ಥಳೀಯ ಚುನಾವಣೆಗಳನ್ನ ಇವತ್ತು ಪಕ್ಷದ ಮುಖಂಡರನ್ನ, ಕಾರ್ಯಕರ್ತರನ್ನ ಇವತ್ತು ಅಧಿಕಾರ ಕೊಡಬೇಕನ್ನೋ ನಿಟ್ಟಿನಲ್ಲಿ ನಾವು ನಿಮ್ಮ ಜೊತೆಯಲ್ಲಿರ್ತೀರಿ. ಪಕ್ಷವನ್ನು ಈ ರಾಜ್ಯದ ಸ್ವಾಭಿಮಾನ ಮುಖಂಡರು ಕೊಟ್ಟಿರ್ತಕ್ಕಂಥ ಪಕ್ಷ ಮುಂದೆ JDS ಪಕ್ಷ ಏನಿವತ್ತು BJP ಜೊತೆಯಲ್ಲಿ NDA ಮೈತ್ರಿಯಾಗಿ ಇವತ್ತು ಇದು ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಇವತ್ತು ಒಂದು ಫಲಿತಾಂಶ ನಾವು ನೋಡಿದಾಗ ಮುಂದೆ ಇದೇ ರೀತಿ ಇಡೀ ರಾಜ್ಯದಲ್ಲಿ ಇವತ್ತು NDA ಮುಂದುವರೆತಕ್ಕಂಥದ್ದು 100% ಸತ್ಯ. ಮುಂದೆ ಈ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ NDA ಸರ್ಕಾರ ಬರ್ತದೆ ಅಂತ ನಾನು ಹೇಳಕ್ಕೆ. ಇಷ್ಟು ದಿನ ಧರ್ಮಸ್ಥಳ ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು.
ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.